ನಮಸ್ಕಾರ ಸ್ನೇಹಿತರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿಯ ಕನಸು ನನಸಾಗ್ತಾ ಇದೆ ಸ್ನೇಹಿತರೆ. ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಶುರುವಾಗಿದೆ. ಈಗಾಗಲೇ ಭವ್ಯ ಮಂದಿರದಲ್ಲಿ ರಾಮಲಲ್ಲಾನ ಪ್ರಭೆ ಪ್ರಜ್ವಲಿಸಲಿದೆ. ವಿಗ್ರಹಗಳನ್ನು ಚಂದಗಾಣಿಸುವ ಕೊನೆ ಹಂತದ ಕುಸುರಿಯಲ್ಲಿ ತೊಡಗಿರುವ ಶಿಲ್ಪಿಗಳು, ವಿಶಾಲ ರಸ್ತೆಗಳಿಗೆ ಟಾರ್ ಹಾಕುವ ತಯಾರಿ, ಆವರಣದ ಕಟ್ಟಡಗಳಿಗೆ ಸುಣ್ಣ ಬಣ್ಣ ಬಳಿದು ಶೃಂಗರಿಸುವ ತರಾತುರಿ, ಗಡಿಬಿಡಿಯಿಂದ ಓಡಾಡುವ ನಿರ್ಮಾಣ ಕಾಮಗಾರಿಯ ಕುಶಲಕರ್ಮಿಗಳು, ವಾಸ್ತುತಜ್ಞರು, ಎಂಜಿನಿಯರ್ಸ್ಗಳು, ಸಾವಧಾನದಿಂದ ಸಂಚರಿಸುವ ಪುರೋಹಿತರು, ಇವರ ನಡುವೆ ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕಿ ಸಾರುತ್ತಿರುವ ಪುರುಷೋತ್ತಮ ಶ್ರೀರಾಮನ ಗೆಜ್ಜೆ ಸಪ್ಪಳ, ಎಲ್ಲ ವಿದ್ಯಮಾನಗಳನ್ನು ಕೌತುಕದಿಂದ ಕಣ್ತುಂಬಿಕೊಳ್ಳುತ್ತಿರುವ ಪ್ರವಾಸಿಗರು, ಕಣ್ಣು ಹಾಯಿಸಿದ ಕಡೆಯಲ್ಲೆಲ್ಲ ದೇವಲೋಕದ ದೃಶ್ಯ. ಈ ಒಂದು ದೃಶ್ಯ ರಾಮ ಜನ್ಮಭೂಮಿ ಅಯೋಧ್ಯ ನಗರಿಯಲ್ಲಿ ಕಾಣ್ತಾ ಇರೋದು ಸ್ನೇಹಿತರೆ. ಹೌದು, ಕೋಟ್ಯಾಂತರ ಭಾರತೀಯರು ತಲೆಮಾರುಗಳಿಂದ ಎದುರು ನೋಡುತ್ತಿರುವ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಬಂದೇ ಬಿಟ್ಟಿದೆ. ರಘುನಂದ ಸೀತಾಪತಿ, ಏಕಪತ್ನಿ ವ್ರತಸ್ಥ, ಸರ್ವಧರ್ಮ ಸಹಿಷ್ಣು ವ್ಯಕ್ತಿತ್ವದ ಆದರ್ಶ ಪುರುಷ ಶ್ರೀರಾಮನನ್ನು ಭವ್ಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಲು ಮುಹೂರ್ತ ಈಗಾಗಲೇ ನಿಗದಿಯಾಗಿದೆ. 100 ವರ್ಷಗಳ ನಂತರ ಗತ ವೈಭವ ಮೈತುಂಬಿಕೊಳ್ಳುತ್ತಿರುವ ಅಯೋಧ್ಯೆಯ ಇತಿಹಾಸ ಇನ್ನೂ ರೋಚಕವಾಗಿದೆ ಸ್ನೇಹಿತರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಿಸುತ್ತಿರುವುದು ಇದೇ ಮೊದಲಲ್ಲ. ಹಿಂದೆಯೂ ಕಟ್ಟಲಾಗಿದೆ, ಕೆಡವಲಾಗಿದೆ, ಮತ್ತೆ ಕಟ್ಟಲಾಗಿದೆ ಎಂದು ಇತಿಹಾಸ ಹೇಳುತ್ತದೆ. ಆದಿಪುರುಷ ಶ್ರೀರಾಮನ ಅಯೋಧ್ಯೆಯು ವರ್ಣನೆಗೂ ನಿಲುಕದ ಸುಭಿಕ್ಷೆ, ನೆಲೆ, ಕಲೆ, ಸಂಸ್ಕೃತಿ, ಖುಷಿ, ವಿಶ್ವಾಸ, ಆನಂದದ ವೈಭವಿತ ರಾಮರಾಜ್ಯವಾಗಿತ್ತು. ರಾಮನು ಜಲಸಮಾಧಿ ತೆಗೆದುಕೊಂಡ ನಂತರದಲ್ಲಿ ಭವ್ಯ ಅಯೋಧ್ಯ ನಗರವು ಕಳೆಗುಂದಲು ಶುರುವಾಗಿತ್ತು ಎಂದು ಐತಿಹ್ಯವಿದೆ, ಅಂದರೆ ಇತಿಹಾಸ ಹೇಳ್ತಾ ಇದೆ ಸ್ನೇಹಿತರೆ. ನಂತರದ ದಿನಗಳಲ್ಲಿ ರಾಮನ ಮಗನಾದಂಥ ಕುಶನು ಅಯೋಧ್ಯೆಯನ್ನು ಪುನಃ ನಿರ್ಮಿಸಿದನು. ಕ್ಷೀಣಿಸಿದ ನಗರವು ಮರಳಿ ವೈಭವವನ್ನು ಕಾಣುತ್ತೆ. ಅಯೋಧ್ಯೆಯನ್ನು ನೋಡಿಕೊಳ್ಳುತ್ತಿದ್ದ ಸೂರ್ಯವಂಶದ ಕೊನೆಯ ಮಹಾರಾಜ ಬೃಹದ್ಬಲನು ಮಹಾಭಾರತದ ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಮರಣ ಹೊಂದಿದನು. ಕಾಲಾನಂತರದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯು ಮತ್ತೆ ಸೊರಗಲು ಶುರುವಾಗುತ್ತದೆ. ಅದರ ನಂತರ ರಾಜ ವಿಕ್ರಮಾದಿತ್ಯನು ಮತ್ತೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ನಿರ್ಮಿಸಿದನು ಎಂಬ ಇತಿಹಾಸ ಇದೆ ಸ್ನೇಹಿತರೆ. ಅರಣ್ಯದಿಂದ ಸುತ್ತುವರೆದುಕೊಂಡಿದ್ದ ಅಯೋಧ್ಯೆಯನ್ನು ಗಮನಿಸಿದ ವಿಕ್ರಮಾದಿತ್ಯನು ಶೋಧನೆಯ ಬಳಿಕ ಅದು ರಾಮ ಜನ್ಮಭೂಮಿ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾನೆ. ಋಷಿಮುನಿಗಳಿಂದ ಸ್ಥಳದ ಮಹಿಮೆಯನ್ನು ತಿಳಿದು ಭವ್ಯವಾದ ಮಂದಿರ ಮತ್ತು ಸುತ್ತಲಿನ ಪ್ರದೇಶವನ್ನು ಅಭಿವೃದ್ಧಿ ಮಾಡಿದನು. ಅದರ ನಂತರ ಗುಪ್ತರ ಕಾಲದಲ್ಲಿ ಅಯೋಧ್ಯ ರಾಮ ಮಂದಿರ ಸುಭಿಕ್ಷೆಯಲ್ಲಿತ್ತು. ಅಲ್ಲಿಂದ ಹಲವರ ಕಾಳಜಿಯಲ್ಲಿದ್ದ ರಾಮ ಮಂದಿರ 14ನೇ ಶತಮಾನದಲ್ಲಿ ಅಪಾಯಕ್ಕೆ ಒಳಗಾಗುತ್ತೆ. ಆನಂತರ ನಿಮಗೆಲ್ಲ ಗೊತ್ತೇ ಇದೆ, ಬಾಬರ್ ಬರ್ತಾನೆ. ಬಾಬರ್ ಬಂದ್ಬಿಟ್ಟು ರಾಮ ಮಂದಿರವನ್ನು ಕೆಡವಿ ಅಲ್ಲಿ ಮಸೀದಿಯನ್ನು ಕಟ್ತಾನೆ. ನಂತರ ನಾವು ಅದರ ವಿರುದ್ಧ ಹೋರಾಡಿ ನ್ಯಾಯದ ತೀರ್ಪು ನಮ್ಮ ಪರವಾಗಿ ಬಂತು. ಆನಂತರ ಈಗ ನಾವು ರಾಮ ಮಂದಿರವನ್ನು ಅಯೋಧ್ಯೆಯಲ್ಲಿ ಕಟ್ತಾ ಇದ್ದೇವೆ. ಇದು ಇತಿಹಾಸ. ಅದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಿಸಬೇಕು ಎನ್ನುವುದು ಕೋಟ್ಯಾಂತರ ಭಾರತೀಯರ ಕನಸಾಯಿತು. ತಲೆಮಾರುಗಳು ಉರುಳಿದರೂ ರಾಮ ಮಂದಿರದ ಕನಸು ನಿರ್ಧಾರ ಬದಲಾಗಲಿಲ್ಲ. ಅನೇಕ ಸಂಘರ್ಷ, ಸವಾಲುಗಳ ಬಳಿಕ ಕೊನೆಗೂ ರಾಮ ಜನ್ಮಭೂಮಿಯಲ್ಲಿ ರಾಮನ ಪ್ರತಿಷ್ಠಾಪನೆಯ ಪುಣ್ಯ ಸಮಯ ಬಂದೇ ಬಿಟ್ಟಿದೆ. ಆದರ್ಶ ಪುರುಷನ ಅಯೋಧ್ಯೆಯ ಭವ್ಯ ಮಂದಿರ ಈಗ ಭಕ್ತರ ದರ್ಶನಕ್ಕೆ ಸನ್ನದ್ಧಗೊಂಡಿದೆ ಸ್ನೇಹಿತರೆ. ಉತ್ತರದ ಅಯೋಧ್ಯೆಯಿಂದ ದಕ್ಷಿಣದ ಕನ್ಯಾಕುಮಾರಿಯ ಇಂದಿರಾ ಪಾಯಿಂಟ್ ದಾಟಿ ಶ್ರೀಲಂಕಾದವರೆಗೂ ಕುರುಹುಗಳಿಂದಲೇ ಅಸ್ತಿತ್ವವನ್ನು ಸಾಕ್ಷಿಸಿರುವ ಶ್ರೀರಾಮನ ಬದುಕು ಭಾರತೀಯರ ಅಸ್ಮಿತೆಯಾಗಿ ಬೆಸೆದಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನಿಂದ ನಿರ್ಮಾಣವಾಗುತ್ತಿರುವ ಒಟ್ಟು 3 ಅಂತಸ್ತಿನ ರಾಮ ಮಂದಿರ ಕಾಮಗಾರಿ 90% ಪೂರ್ಣಗೊಂಡಿದೆ. ಈಗಾಗಲೇ ಕುಸುರಿ ಕಲೆಯ ಕಣ್ಮನ ಕೊರೈಸುವ ಕಲಾತ್ಮಕ ಭವ್ಯ ಸ್ತಂಭಗಳ ಮೇಲೆ ಮಂದಿರ ನಿರ್ಮಾಣವಾಗಿದೆ ಸ್ನೇಹಿತರೆ. ಇನ್ನು ಈ ಭವ್ಯ ದೇವಸ್ಥಾನದ ಬಗ್ಗೆ ನೋಡ್ತಾ ಹೋದರೆ ಆವರಣದ ವಿಸ್ತೀರ್ಣ ಸುಮಾರು 2.7 ಎಕರೆ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ. ಮಂದಿರದ ವಿಸ್ತೀರ್ಣ 57,400 ಘನ ಅಡಿ ಪ್ರದೇಶದಲ್ಲಿ ನಿರ್ಮಾಣವಾಗ್ತಾ ಇದೆ. ಇನ್ನು ಮಂದಿರದ ಎತ್ತರ ಬಂದ್ಬಿಟ್ಟು 161 ಅಡಿಯಲ್ಲಿ ನಿರ್ಮಾಣವಾಗ್ತಾ ಇದೆ ಈ ಮಂದಿರ. ಸುಮಾರು 3 ಅಂತಸ್ತಿನ ಈ ಕಟ್ಟಡದಲ್ಲಿ 12 ದ್ವಾರಗಳಿರುತ್ತವೆ.
ಅಂದಾಜು 1800 ಕೋಟಿ ರೂಪಾಯಿ ನಿರ್ಮಾಣ ವೆಚ್ಚದಲ್ಲಿ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಗ್ತಾ ಇದೆ ಸ್ನೇಹಿತರೆ. ಇನ್ನೊಂದು ಹೆಮ್ಮೆಯ ವಿಚಾರವೇನೆಂದರೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಅದ್ದೂರಿ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭಕ್ಕೆ ದೇಶವೇ ಎದುರು ನೋಡುತ್ತಿರುವಂತೆಯೇ ಕರ್ನಾಟಕದ ಶಿಲ್ಪಿ ಯೋಗಿರಾಜ್ ಅರುಣ್ ಕೆತ್ತನೆ ಮಾಡಿದ ವಿಗ್ರಹ ಆಯ್ಕೆಯಾಗಿದೆ ಸ್ನೇಹಿತರೆ. ಜನವರಿ 22ರಂದು ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆ ಮಾಡಲು ಅಂತಿಮಗೊಳಿಸಲಾಗಿದೆ. ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಎಂದರೆ ತಪ್ಪಾಗಲಾರದು. ಜನವರಿ 22ರಂದು ಅಯೋಧ್ಯೆಯಲ್ಲಿ ಉದ್ಘಾಟನೆಗೊಳ್ಳುತ್ತಿರುವ ಪ್ರಭು ಶ್ರೀರಾಮನ ಭವ್ಯ ಮಂದಿರದ ದಿನ ನೀವು ಸಹ ನಿಮ್ಮ ಮನೆಯಲ್ಲಿ ಶ್ರೀರಾಮನ ಪೂಜೆ ಮಾಡಿ ಶ್ರೀರಾಮನ ಆರಾಧನೆ ಮಾಡಿ ಅಂತ ಹೇಳ್ತಾ ಪ್ರಭು ಶ್ರೀರಾಮನ ಆಶೀರ್ವಾದ ನಮ್ಮ ಭರತ ಖಂಡದ ಮೇಲೆ ಮತ್ತು ಶ್ರೀರಾಮನ ಆಶೀರ್ವಾದ ಸಕಲ ಚರಾಚರ ಜೀವಿಗಳ ಮೇಲೆ ಮತ್ತು ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಶ್ರೀರಾಮ್.